ಹಂಚೋದಕ್ಕೆ ಅನುಮತಿ ಪಡೆಯಬೇಕು ಎಂದು ರಾಜ್ಯ ಸರ್ಕಾರದ ಆದೇಶದ ವಿರುದ್ಧ ಯತ್ನಾಳ್ ಗರಂ. ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ರಾಜ್ಯಾದ್ಯಂತ ಗೌರಿ ಮತ್ತು ಗಣೇಶ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಆದರೆ ಪ್ರಸಾದಕ್ಕೆ ಆಹಾರ ಇಲಾಖೆಯ ಅನುಮತಿ ಪಡೆಯಬೇಕು. ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶದ ವಿರುದ್ಧ ಬಸನಗೌಡ ಯತ್ನಾಳ್ ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ. ಈ ಆದೇಶ ಅವೈಜ್ಞಾನಿಕವಾದುದು. ಕೇವಲ ಹಿಂದೂ ಧರ್ಮದ ಹಬ್ಬದ ಮೇಲೆ ಕಾಂಗ್ರೆಸ್ ಈ ರೀತಿಯ ಆದೇಶವನ್ನ ಹೊರಡಿಸುತ್ತದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಅವರು ತಕ್ಷಣ ಆದೇಶವನ್ನ ಹಿಂಪಡೆಯುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅಂಗನವಾಡಿ ಮಕ್ಕಳಿಗೆ ನೀಡುವ ಊಟಕ್ಕೆ ಎಲ್ಲಿದೆ FSSAI ಅನುಮತಿ? ಬೀದಿ ಬದಿ ವ್ಯಾಪಾರ ಮಾಡುವ ಅಂಗಡಿಗಳ ಬಳಿ ಎಲ್ಲಿದೆ ಅನುಮತಿ? ರಾಜ್ಯದ ಜನರ ಮೇಲೆ ಇಷ್ಟು ಕಾಳಜಿ ಇರುವವರು ಹೋಟೆಲ್, ಡಾಬಾ, ಹಲಾಲ್ ಮಾಂಸ ಮಾರಾಟ ಮಾಡುವವರ ವಿರುದ್ಧ ಆದೇಶ ಹೊರಡಿಸಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ನಿನ್ನೆ ಆಹಾರ ಸುರಕ್ಷತಾ ಇಲಾಖೆ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸುವ ಪೆಂಡಾಲ್ಗಳಲ್ಲಿ ಪ್ರಸಾದವಾಗಿ ವಿತರಿಸಲಾಗುವಂತಹ ಆಹಾರ ಪದಾರ್ಥಗಳ ಶುಚಿತ್ವ ಹಾಗೂ ಗುಣಮಟ್ಟ ಮತ್ತು ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳೋಕೆ FSSAI ಪರವಾನಗಿಯನ್ನ ಪಡಿಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದಕ್ಕೆ ಎಕ್ಸ್ ಖಾತೆಯಲ್ಲಿ ಉತ್ತರವನ್ನ ನೀಡಿದ್ದಾರೆ, ಪ್ರಶ್ನೆಯನ್ನ ಹಾಕಿದ್ದಾರೆ. ರಾಜ್ಯಾದ್ಯಂತ ಇದೀಗ ಗೌರಿ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಆದರೆ ಪ್ರಸಾದಕ್ಕೆ ಆಹಾರ ಇಲಾಖೆಯ ಅನುಮತಿ ಪಡಿಬೇಕು. ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶದ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಆದೇಶ ಅವೈಜ್ಞಾನಿಕವಾದುದು. ಕೇವಲ ಹಿಂದೂ ಧರ್ಮದ ಹಬ್ಬದ ಮೇಲೆ ಕಾಂಗ್ರೆಸ್ ಈ ರೀತಿಯ ಆದೇಶವನ್ನ ಹೊರಡಿಸುತ್ತೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಅವರು ತಕ್ಷಣ ಆದೇಶವನ್ನ ಹಿಂಪಡೆಯುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅಂಗನವಾಡಿ ಮಕ್ಕಳಿಗೆ ನೀಡುವ ಊಟಕ್ಕೆ ಎಲ್ಲಿದೆ FSSAIನ ಅನುಮತಿ? ಬೀದಿ ಬದಿ ವ್ಯಾಪಾರ ಮಾಡುವ ಅಂಗಡಿಗಳ ಬಳಿ ಎಲ್ಲಿದೆ ಅನುಮತಿ? ರಾಜ್ಯದ ಜನರ ಮೇಲೆ ಇಷ್ಟು ಕಾಳಜಿ ಇರುವವರು ಹೋಟೆಲ್, ಡಾಬಾ, ಹಲಾಲ್ ಮಾಂಸ ಮಾರಾಟ ಮಾಡುವವರ ವಿರುದ್ಧ ನಿಮ್ಮ ಆದೇಶ ಹೊರಡಿಸಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ.